ಮತ್ತೊಂದು ಮಾತು ಹೇಳಿದ್ರಿ, ಅಂದ್ರೆ ನೀವು ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದಂತ ಸಂದರ್ಭಕ್ಕೆ ನೀವು ನೋಡಿ ನಾವು ಶುದ್ಧೀಕರಣದತ್ತ ನನ್ನ ದೃಷ್ಟಿ ಇಡ್ತೇನೆ ಅಂತ ನೀವು ಅನ್ಕೊಂಡ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತಿದೆ. ಡಿಲೇ ಆಗಿದೆ, ಅದನ್ನು ನಾನು ಒಪ್ಕೊಳ್ತೇನೆ. ನೀವು ಕೂಡ ಹೇಳಿದ ರೀತಿಯಲ್ಲಿ ಒಂದಷ್ಟು 6 ತಿಂಗಳ ಹಿಂದೆ ಇದಾಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ನಿಷ್ಕ್ರಿಯತೆ ಕಡೆ ಹೋಗಿದ್ದಾರೆ. ನಮಗೂ ಬೇರೆ ಪಾರ್ಟಿಗೂ ಡಿಫರೆನ್ಸ್ ಇಲ್ಲ, ನಮ್ಮ ಕೇಂದ್ರದ ವರಿಷ್ಠರು ಇನ್ನೂ ಕೂಡ ಇದಕ್ಕೇನು ಆಕ್ಷನ್ ತಗೊಳ್ಳಿಲ್ಲ ಅಂತ ಹೇಳುವಂತ ಒಂದು ನೋವು ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಶುದ್ಧೀಕರಣ ಪ್ರಾರಂಭ ಆಗಿದೆ. ನಾನು ಯಾವುದೋ ಒಬ್ಬನ ಮೇಲೆ ಆಕ್ಷನ್ ಆಗಿದೆ ಅಂತ ಹೇಳುವಂತದ್ದು ಮಾತ್ರ ಅಲ್ಲ, ಉಳಿದ 5 ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇದು ಕೂಡ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಮಾಡುವವರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವ ವಿಚಾರದಲ್ಲಿ 2 ಪ್ರಮುಖ ಅಂಶ ಇದೆ ಸರ್. ಒಂದು, ಪಕ್ಷದ ಅಜೆಂಡಾವನ್ನು ಅವ್ರು ಎಲ್ಲೋ ಕಡೆ ಪ್ರೂವ್ ಮಾಡ್ತಾ ಹೋಗ್ತಿದ್ರು. ಮತ್ತೊಂದು ಕಡೆ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡ್ತಿದ್ರು. ಅಂದ್ರೆ ಈಗ ನೋಟಿಸ್ ಉಚ್ಚಾಟನೆ 2 ಕೂಡ ಕೊಟ್ಟಿರುವ ವಿಚಾರದಲ್ಲಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೋ ಅಥವಾ ನೋಡಿ, ಇದು ಶಿಸ್ತು, ಪಾರ್ಟಿಯ ಶಿಸ್ತು ಏನು ಅಂತ ಹೇಳಿದ್ರೆ, ಪಾರ್ಟಿಯ ಆಂತರಿಕ ವಿಚಾರಗಳನ್ನ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡೋದು ಇದು ಅಶಿಸ್ತು. ಪಾರ್ಟಿಯ ಯಾವುದೇ ವಿಚಾರಗಳು ಅದನ್ನ 4 ಗೋಡೆಗಳ ಮಧ್ಯದಲ್ಲಿ ಅಥವಾ ವರಿಷ್ಠರ ಗಮನಕ್ಕೆ ತಂದು ಮಾಡುವಂತದ್ದು. ಈಗ ಸನ್ಮಾನ್ಯ ಯತ್ನಾಳ್ರು ಅವರೇನು ಸಣ್ಣ ಮನುಷ್ಯ ಅಲ್ಲ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಒಬ್ಬ ಪ್ರಭಾವಿ ನಾಯಕರು. ಅವರು ಹಿಂದಿನಿಂದಲೂ ಕೂಡ ಒಂದು ಪಕ್ಷದ ಇದಕ್ಕೆ ಆಗಾಗ ತೊಂದರೆ ಮಾಡ್ತಾ ಇದ್ದದನ್ನು ನಾವು ಕಂಡಿದ್ದೀವಿ. ಒಮ್ಮೆ ಅವರನ್ನು ಸಸ್ಪೆಂಡ್ ಮಾಡಿದ್ದೆವು, ಪಾರ್ಟಿಯಿಂದ ಹೊರಗೆ ಹೋದ್ರು, JDSಗೆ ಹೋಗಿ ಬಂದ್ರು. ಅದರ ನಂತರ ಆದ್ರೂ ಅವರು ಸರಿದಾರಿಯಲ್ಲಿ ಇರಬೇಕಾಗಿತ್ತಲ್ಲ. ಮತ್ತು ಅವರಿಗೆ ಯಾರನ್ನು ಭೇಟಿ ಮಾಡಲಿಕ್ಕೆ ಇನ್ನೊಬ್ಬನ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವರು ಬೇರೆ ಬೇರೆ ಸ್ಥಾನ ಅಲಂಕರಿಸಿದವರು. ಆದ ಕಾರಣ ಎಲ್ಲೋ ತನ್ನ ಈಗೋ ಪ್ರಾಬ್ಲಮೇ ಅವರು ಪಕ್ಷ ವಿರೋಧಿ ಚಟುವಟಿಕೆಗೆ ಒಂದಷ್ಟು ವೇಗ ಕೊಡಲಿಕ್ಕೆ ಅದು ಕಾರಣೀಭೂತ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಕಾರ್ಯಕರ್ತ ವಲಯದಲ್ಲೂ ಕೂಡ ನಾನು ಕೇಳಿದ ಪ್ರಶ್ನೆಗೆ ಪೂರಕವಾದಂತ ಪ್ರಶ್ನೆ ಇದೆ. ಹಿಂದುತ್ವವನ್ನು ಪ್ರೋತ್ಸಾಹ ಮಾಡುವ ಅಥವಾ ಅದರ ಪರ ಮಾತಾಡೋದವರಿಗೆ ಉಚ್ಚಾಟನೆ ಶಿಕ್ಷೆ ಸಿಗುತ್ತೆ ಅನ್ನೋದಾದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಇದೆಯೇನು ಅಥವಾ ಹೇಗೆ ಮಾಡಬೇಕು ಸರ್? ಇದೇ ಒಂದು ಇದು ಏನಾಗಿದೆ ಅಂತ ಹೇಳಿದ್ರೆ, ಹಿಂದುತ್ವ ಮಾತಾಡಿದ ಕೂಡಲೇ ಬಿಜೆಪಿಯ ಪರ ಅಂತಲ್ಲ. ಬಿಜೆಪಿಗೆ ತನ್ನದೇ ಆದಂತ ತತ್ವ, ಸಿದ್ಧಾಂತ, ಮತ್ತೊಂದು ಎಲ್ಲವಿದೆ. ಹಿಂದುತ್ವ ಕೂಡ ಅದರ ಒಂದು ಭಾಗ ಅಷ್ಟೇ. ಆದ ಕಾರಣ ಎಲ್ಲೋ ಒಂದು ಕಡೆ ನಾನು ಅದಕ್ಕೆ ಸರಿ ಇದ್ದೀನಿ, ಬಾಕಿ ಎಲ್ಲದರಲ್ಲಿ ನಾನು ಅದಕ್ಕೆ ವಿರೋಧ ಇದ್ದೇನೆ ಅಂತ ಹೇಳಿದ್ರೆ ಅದು ಅಶಿಸ್ತು, ಅದು ಶಿಸ್ತಲ್ಲ. ಉಚ್ಚಾಟನೆ ಆದೇಶ ಹೊರಬಿದ್ದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಉಚ್ಚಾಟನೆಯ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಂತ ರೀತಿ, ಅವರು ನಾನು ಪಕ್ಷನ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿಕೊಂಡ ರೀತಿ ಬಹುಶಃ ನೀವು ಗಮನಿಸಿರ್ಬೋದು. ಯತ್ನಾಳ್ ಅವರಿಗೂ ವಿಜೇಂದ್ರ ಅವರಿಗೂ ಅವರ ಆಪ್ತರಿಗಿದ್ದಂತಹ ಚಿಕ್ಕಟದ ಮಧ್ಯೆ ಉಚ್ಚಾಟನೆಯ ಸಂದರ್ಭಕ್ಕೆ ರಾಜ್ಯಾಧ್ಯಕ್ಷರು ಸೋಷಿಯಲ್ ಮೀಡಿಯಾ ಮುಖಾಂತರ ಆ ಒಂದು ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಂತ ರೀತಿ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆಯಾ? ಸರ್, ನಾನು ಹೇಳ್ತಾ ಇರುವಂತದ್ದು, ಯಾರೇ ಆಗಲಿ ಈಗ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕರ್ನಾಟಕದಲ್ಲಿರುವವನಿಗೆ ಭಾರಿ ದೊಡ್ಡ ಸವಾಲಿದೆ. ಒಂದು ಕಡೆಯಿಂದ ಪಕ್ಷದ ಆಂತರಿಕ ಗೊಂದಲಗಳಿಂದ ಹೀಗಾಗಿಯೇ ಪಕ್ಷ ಒಂದಷ್ಟು ಶಿಥಿಲತೆ ಅನುಭವಿಸಿರುವಂತದ್ದು. ಎರಡನೇದಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂತ ಪ್ರಯತ್ನ ಮತ್ತೆ ಮಾಡದಿದ್ರೆ ಮತ್ತೆ ಅದು ಪ್ರಾಬ್ಲಮ್ಯಾಟಿಕ್ ಆಗುವಂತ ಎಲ್ಲ ಲಕ್ಷಣಗಳಿದಾವೆ. ಆದ ಕಾರಣ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ತಗ್ಗಿ ಬಗ್ಗಿ ನಡ್ಕೊಳ್ಬೇಕು, ಉಗುಳುವುದಕ್ಕಿಂತ ಜಾಸ್ತಿ ನುಂಗಿಕೊಳ್ಬೇಕು, ಯಾರನ್ನೋ ವಿರೋಧ ಮಾಡೋದಕ್ಕಿಂತ ಜಾಸ್ತಿ ಪ್ರೀತಿ ಮಾಡಬೇಕು. ಇದೇ ಸಂಘಟನೆಯ ಮೂಲ ತತ್ವ ಭಾರತೀಯ ಜನತಾ ಪಾರ್ಟಿದು. ಜನ ಎಷ್ಟೇ ದೊಡ್ಡವರಾದ್ರೂ ಕೂಡ ನಮಗೇನು ತೊಂದರೆ ಇಲ್ಲ. AK ಸುಬ್ಬಯ್ಯನಂತವರು ಅಂದಿನ ಕಾಲದಲ್ಲಿ ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರ ಮೇಲೆ ಆಕ್ಷನ್. ಕೇಂದ್ರದ ಎಷ್ಟೋ ಜನ ವರಿಷ್ಠರ ಮೇಲೆ ತಗೊಂಡಂತ ಆಕ್ಷನ್ ನೀವೆಲ್ಲ ನೋಡಿದಿರಿ. ಆದ ಕಾರಣ ಯಾವುದೋ ವ್ಯಕ್ತಿ ದೊಡ್ಡವ ಅಂತ ಆದ ಕೂಡಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾನೇನು ಭಾವಿಸುವುದಿಲ್ಲ. 2 ಸ್ಥಾನ ಇದ್ದವರು ಇವತ್ತು ದೇಶದಲ್ಲಿ 300-325 ಸ್ಥಾನಗಳವರೆಗೆ ಹೋದನ್ನು ನೀವು ಕಂಡಿದ್ದೀರಿ. ರಾಜ್ಯದಲ್ಲಿ ಯಡಿಯೂರಪ್ಪ ಒಬ್ಬನೇ ಇದ್ದವರು ಆಮೇಲೆ ಅಧಿಕಾರಕ್ಕೆ ಬಂದೆವು. ಯಡಿಯೂರಪ್ಪರು ಪಕ್ಷ ಬಿಟ್ಟು ಬೇರೆ ಪಕ್ಷ ಸ್ಥಾಪನೆ ಮಾಡಿದಾಗ ಕೂಡ ಭಾರತೀಯ ಜನತಾ ಪಾರ್ಟಿಯ ರೂಟ್ಗಳೇನು ವ್ಯತ್ಯಾಸ ಆಗಲಿಲ್ಲ. ನಾವು 40 ಸೀಟು ಅವತ್ತು ಕೂಡ ಗೆದ್ದಿದ್ದೇವೆ. ಆದ ಕಾರಣ ಎಲ್ಲೋ ಒಂದು ವ್ಯಕ್ತಿ ಆಧಾರಿತವಾದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ವಿಚಾರ ಆಧಾರಿತವಾದಂಥ ಪಾರ್ಟಿ. ಅದಕ್ಕೆ ಒಂದು ಸಮಗ್ರ ನಾಯಕತ್ವ, ಇದು ಭಾರತೀಯ ಜನತಾ ಪಾರ್ಟಿಯ ಮೂಲ ತತ್ವ. ಆದ ಕಾರಣ ಯಾರೋ ದೊಡ್ಡವರನ್ನು ಹೊರಗಾಕಿದೋ, ಯಾವುದೋ ಒಂದು ಸಮುದಾಯದ ಲೀಡರ್ನ್ನು ಹೊರಗಾಕಿ ಭಾರತೀಯ ಜನತಾ ಪಾರ್ಟಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂತ ಆ ವಿಚಾರ ಉಂಟಲ್ಲ, ಅದು ಅಕ್ಷರಶಃ
ಸರಿಯಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.